ಆತ್ಮೀಯ SSLC ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು SSLC ವಾರ್ಷಿಕ ಪರೀಕ್ಷೆಗೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಪಾಠದಿಂದ ಕೇಳಲಾಗುವಂತಹ 5 ಅಂಕದ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಈ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಕೊನೆಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಿಲಿಂಡರ್ನ ಒಂದು ಬದಿಗೆ ಒಂದು ಅರ್ಧ ಗೋಳ, ಇನ್ನೊಂದು ಬದಿಗೆ ಒಂದು ಶಂಕುವನ್ನು ಜೋಡಿಸಿ ಆಟಿಕೆಯನ್ನು ತಯಾರಿಸಲಾಗಿದೆ. ಇನ್ನೊಂದು ಸಲ ರಿಪೀಟ್ ಮಾಡ್ತೇನೆ. ಇಲ್ಲಿ ಸಿಲಿಂಡರ್ನ ಒಂದು ಬದಿಗೆ ಅರ್ಧ ಗೋಳವನ್ನು, ಅದೇ ರೀತಿ ಇನ್ನೊಂದು ಬದಿಗೆ ಶಂಕುವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ. ಈ 3 ಘನಾಕೃತಿಗಳ ವ್ಯಾಸವು ಸಮನಾಗಿದೆ. ಸಿಲಿಂಡರ್ನ ವ್ಯಾಸ 10 ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ಎತ್ತರ 20 ಸೆಂಟಿಮೀಟರ್ ಆಗುತ್ತೆ. ಇದನ್ನು ಎತ್ತರವಾಗಿ ಬರ್ಕೋಬೋದು, ನಾನಿಲ್ಲಿ ಅಡ್ಡವಾಗಿ ಬರ್ಕೊಂಡಿದ್ದೀನಿ. ಇಲ್ಲಿ ಸಿಲಿಂಡರ್ನ ವ್ಯಾಸ 10 ಸೆಂಟಿಮೀಟರ್, ಅದೇ ರೀತಿ ಸಿಲಿಂಡರ್ನ ಎತ್ತರ 20 ಸೆಂಟಿಮೀಟರ್ ಆಗಿದೆ. ಶಂಕುವಿನ ಓರೆ ಎತ್ತರ 13 ಸೆಂಟಿಮೀಟರ್ ಆಗಿದೆ. ಶಂಕುವಿನ ಓರೆ ಎತ್ತರ 13 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಆ ಒಂದು ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ, ಅದೇ ರೀತಿ ಆ ಒಂದು ಆಟಿಕೆಯ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಪ್ರಕಾರ ಒಂದು ಡಯಾಗ್ರಾಮ್ ಬರ್ಕೊಂಡಿದ್ದೀನಿ. ಇದನ್ನು ನಾನು ಅಡ್ಡವಾಗಿ ಬರ್ಕೊಂಡಿದ್ದೀನಿ, ಇದನ್ನು ಉದ್ದವಾಗಿಯೂ ಕೂಡ ಬರ್ಕೋಬೋದು. ಈ ಸಿಲಿಂಡರ್ಗೆ ಒಂದು ಬದಿಗೆ ಅರ್ಧ ಗೋಳ, ಇನ್ನೊಂದು ಬದಿಗೆ ಶಂಕುವನ್ನು ಜೋಡಿಸಿ ಒಂದು ಆಟಿಕೆ ತಯಾರು ಮಾಡಿದ್ದಾರೆ. ಈ ಒಂದು ಸಿಲಿಂಡರ್ನ ಎತ್ತರ 20 ಸೆಂಟಿಮೀಟರ್ ಇದೆ, ಅದೇ ರೀತಿ ಸಿಲಿಂಡರ್ನ ವ್ಯಾಸ 10 ಸೆಂಟಿಮೀಟರ್ ಇದೆ. ಅದೇ ರೀತಿ ಸಿಲಿಂಡರ್ನ ಎತ್ತರ 20 ಸೆಂಟಿಮೀಟರ್ ಆದರೆ ಶಂಕುವಿನ ಓರೆ ಎತ್ತರ 13 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಮೊದಲಿಗೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯೋದಕ್ಕಿಂತ ಮುಂಚೆ ಅಲ್ಲಿರೋ ದತ್ತಾಂಶಗಳನ್ನು ಬರ್ಕೊಳ್ತೀನಿ. ಸಿಲಿಂಡರ್ನ ಎತ್ತರ 20 ಸೆಂಟಿಮೀಟರ್, ಓರೆ ಎತ್ತರ L = 13 ಸೆಂಟಿಮೀಟರ್ನ ಬರ್ಕೊಂಡಿದ್ದೀನಿ. ಇಲ್ಲಿ ಸಿಲಿಂಡರ್ ಮತ್ತು ಅರ್ಧಗೋಳ ಮತ್ತು ಶಂಕುವಿನ ವ್ಯಾಸ 10 ಸೆಂಟಿಮೀಟರ್ ಆಗುತ್ತೆ. ಯಾಕಪ್ಪ ಅಂದರೆ ಇದು ಜೋಡಿಸಿದ ಘನಾಕೃತಿ ಆಗಿರೋದ್ರಿಂದ ಈ ಒಂದು ಸಿಲಿಂಡರ್ನ ಪಾದದ ವ್ಯಾಸ, ಶಂಕುವಿನ ಪಾದದ ವ್ಯಾಸ, ಅರ್ಧಗೋಳ ವೃತ್ತ ಪಾದದ ವ್ಯಾಸ 10 ಸೆಂಟಿಮೀಟರ್ ಆಗಿರೋ ಕಾರಣ, ಅದೇ ರೀತಿ ಸಿಲಿಂಡರ್ನ ಮತ್ತು ಅರ್ಧಗೋಳದ ಅದೇ ರೀತಿ ಶಂಕುವಿನ ಪಾದದ ತ್ರಿಜ್ಯ 5 ಸೆಂಟಿಮೀಟರ್ ಆಗುತ್ತೆ. ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಆಗಿರುತ್ತೆ, ಹಾಗಾಗಿ ತ್ರಿಜ್ಯ 5 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ ನಮಗೆ ಶಂಕುವಿನ ಎತ್ತರ ಗೊತ್ತಿಲ್ಲ, ಆದರೆ ಶಂಕುವಿನ ಓರೆ ಎತ್ತರ ಗೊತ್ತು, ಶಂಕುವಿನ ಪಾದದ ತ್ರಿಜ್ಯ ಗೊತ್ತು. ಶಂಕುವಿನ ಪಾದದ ತ್ರಿಜ್ಯ 5 ಸೆಂಟಿಮೀಟರ್, ಶಂಕುವಿನ ಓರೆ ಎತ್ತರ 13 ಸೆಂಟಿಮೀಟರ್ ಆದಾಗ ನಾನಿಲ್ಲಿ ಶಂಕುವಿನ ಓರೆ ಎತ್ತರ ಬಳಸ್ಕೊಂಡು ಶಂಕುವಿನ ಎತ್ತರವನ್ನು ಕಂಡುಹಿಡಿತೀನಿ. ಶಂಕುವಿನ ಓರೆ ಎತ್ತರ ಬಳಕೆ ಮಾಡಿಕೊಂಡು ಶಂಕುವಿನ ಎತ್ತರ ಕಂಡುಹಿಡ್ತೀನಿ. ಶಂಕುವಿನ ಓರೆ ಎತ್ತರ L² = h² + r² ಆಗಿರುತ್ತೆ, ಅಥವಾ L = h² + r² ಅಂತಲೂ ಬರಿಬೋದು. ನಿಮಗೆ ಅನುಕೂಲ ಆಗೋಕ್ಕೆ ಬರ್ಕೋಬೋದು. ಇಲ್ಲೇ ಶಂಕುವಿನ ಓರೆ ಎತ್ತರ L² ಅಂದರೆ 13², h² ಅಂದರೆ ಶಂಕುವಿನ ಎತ್ತರ ಈಗ ಕಂಡುಹಿಡಿಬೇಕಾಗತ್ತೆ, r² ಅಂದರೆ 5². 13 169 = h² + 5² ಅಂದರೆ 25. ದೇರ್ಫೋರ್ h² + 25 = 169 ಆಗುತ್ತೆ. +25 ಬಲಗಡೆ ಹೋದಾಗ -25 ಆಗುತ್ತೆ. h² = 169ರಲ್ಲಿ 25 ಕಳೆದ್ರೆ 144 ಬರುತ್ತೆ. ಹೆಚ್ಚಿನ ಬೆಲೆ √144 ಅಂದರೆ 144ರ ವರ್ಗಮೂಲ. ಶಂಕುವಿನ ಎತ್ತರ 12 ಸೆಂಟಿಮೀಟರ್ ಆಗುತ್ತೆ. ಅದನ್ನು ನಾನು ಶಂಕುವಿನ ಎತ್ತರವನ್ನು h2 ಅಂತ ತೆಗೆದುಕೊಳ್ತೀನಿ. h1 ಅಂದರೆ ಬೇರೆ, h2 ಅಂದರೆ ಬೇರೆ. ಇಲ್ಲಿ h1 ಆಗಿ ನಾನು ಏನು ತಗೊಂತೀನಪ್ಪ ಅಂದರೆ ಸಿಲಿಂಡರ್ನ ಎತ್ತರವನ್ನು ತೆಗೆದುಕೊಳ್ತೀನಿ. h2 ಅಂದರೆ ಶಂಕುವಿನ ಎತ್ತರವನ್ನು ತೆಗೆದುಕೊಳ್ತೀನಿ. ಅದೇ ರೀತಿ h3 ಅಂದರೆ ಅರ್ಧಗೋಳದ ಎತ್ತರ ತೆಗೆದುಕೊಳ್ತೇನೆ, ಅದು ಅವಶ್ಯಕತೆ ಇದ್ದರೆ ಮಾತ್ರ ತೆಗೆದುಕೊಳ್ತೇನೆ. ಇಲ್ಲಿ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಯಾವುದೇ ಒಂದು ಜೋಡಿಸಿದ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕಪ್ಪ ಅಂದರೆ ಆ ಒಂದು ಜೋಡಿಸಿದ ಘನಾಕೃತಿಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಸಂಕಲನ ಮಾಡಿದಾಗ ನಮಗೆ ಆ ಒಂದು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಹಾಗಾಗಿ ಈ ಒಂದು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತಪ್ಪ ಅಂದರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಇಲ್ಲಿ ಬರ್ಕೊಂಡಿದ್ದೀನಿ ನೋಡ್ರಿ, ಆಟಿಕೆಯ ಮೇಲ್ಮೈ ವಿಸ್ತೀರ್ಣ = ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅದೇ ರೀತಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬರ್ಕೊಂಡಿದ್ದೀನಿ. ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr/h, ಅದೇ ರೀತಿ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr²
ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ ಆಗುತ್ತೆ. ಈ ಮೂರು ಅಂಶಗಳಲ್ಲಿ ಎರಡು ಸಾಮಾನ್ಯವಾಗಿರೋ ಅಂಶ ಇರುತ್ತೆ. ಅಂದರೆ ಈ ಮೂರು ಕಡೆಗೂ ಪೈ ಇದೆ ಮತ್ತು ಆರ್ ಇದೆ. ಅದನ್ನು ಸಾಮಾನ್ಯವಾಗಿ ತೆಗೆದುಕೊಂಡಾಗ 2h ಪ್ಲಸ್ 2r ಪ್ಲಸ್ ಎಲ್ ಒಳಗೆ ಉಳಿಯುತ್ತೆ. ಆಟಿಕೆ ಮೇಲ್ಮೈ ವಿಸ್ತೀರ್ಣ ಪೈ ಬೆಲೆ 22/7 ಆರ್ ಅಂದರೆ ತ್ರಿಜ್ಯದ ಬೆಲೆ ಅಂದರೆ ಮೂರು ಜೋಡಿಸಿದ ಘನಾಕೃತಿಗಳಿಗೆ ತ್ರಿಜ್ಯ 5 ಸೆಂಟಿಮೀಟರ್ ಆಗಿರುತ್ತೆ. 5 ಹಾಗೆ ಬರ್ಕೊಳ್ತೀನಿ. 2 × ಹೆಚ್ ಅಂದರೆ ಸಿಲಿಂಡರ್ನ ಎತ್ತರ 20 ಸೆಂಟಿಮೀಟರ್ ಪ್ಲಸ್ 2 × 5 ಅಂದರೆ ತ್ರಿಜ್ಯ 2 × ಆರ್ ಬೆಲೆ 5. ಎಲ್ ಅಂದರೆ ಶಂಕುವಿನ ಓರೆ ಎತ್ತರ 13 ಸೆಂಟಿಮೀಟರ್. ಇಲ್ಲಿ ಆಟಿಕೆ ಮೇಲ್ಮೈ ವಿಸ್ತೀರ್ಣ 22ನ್ನು 5ರೊಂದಿಗೆ ಗುಣಿಸಿಕೊಂಡಾಗ 110/7 ಇಂಟು ದಿ ಬ್ರಾಕೆಟ್ 2 20 40 2 5 10 ಪ್ಲಸ್ 13. ಇವುಗಳನ್ನು ಬ್ರಾಕೆಟಲ್ಲಿರೋ ಅಂಶಗಳನ್ನು ಕೂಡಿಕೊಂಡಾಗ ನಮಗೆ 63 ಬರುತ್ತೆ. 110/7 ಇಂಟು 63. ದೇರ್ಫೋರ್ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಎ ಇಲ್ಲಿ ಛೇದದಲ್ಲಿರುವ 7 63ನ ಭಾಗಿಸ್ತಾ ಇದೆ. 7 1 7 9 63. 110 ಇಂಟು 9 ಮಾಡಿದಾಗ ಆಟಿಕೆ ಮೇಲ್ಮೈ ವಿಸ್ತೀರ್ಣ 990 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇದು ನಮಗೆ ಮೇಲ್ಮೈ ವಿಸ್ತೀರ್ಣ ಕೇಳಿದ್ರು, ಘನಫಲ ಕೇಳಿದ್ರು. ಮೇಲ್ಮೈ ವಿಸ್ತೀರ್ಣ ಒಂದು ಪಾರ್ಟ್ ಕಂಡುಹಿಡ್ಕೊಂಡಿದ್ದೀನಿ. ಈ ಒಂದು ಆಟಿಕೆಯ ಮೇಲ್ಮೈ ವಿಸ್ತೀರ್ಣ 990 ಸೆಂಟಿಮೀಟರ್. ಮುಂದುವರೆದು ಆ ಒಂದು ಆಟಿಕೆಯ ಘನಫಲವನ್ನು ಕಂಡುಹಿಡಬೇಕಂತೆ. ಈ ಆಟಿಕೆಯ ಘನಫಲ ಏನಾಗತ್ತಪ್ಪ ಅಂದರೆ ಇಲ್ಲಿ ಜೋಡಿಸಿದ ಘನಾಕೃತಿ, ಈ ಘನಾಕೃತಿ ಯಾವುದೇ ರೀತಿ ಒಳಗೆ ಏನಾಗಿಲ್ಲ, ಸೇರ್ಕೊಂಡಿಲ್ಲ, ಇವೆಲ್ಲ ಹೊರಗಡೆ ಇದೆ. ಹಾಗಾಗಿ ಸಿಲಿಂಡರ್ನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಪ್ಲಸ್ ಶಂಕುವಿನ ಘನಫಲ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಮೈನಸ್ ಆಗಲ್ಲ. ಯಾಕಂದರೆ ಈ ಜೋಡಿಸಿದ ಘನಾಕೃತಿಗಳು ಸಿಲಿಂಡರ್ನಿಂದ ಹೊರಗಡೆ ಚಾಚಿದ್ದಾವೆ. ಸಿಲಿಂಡರ್ ಒಳಗಡೆ ಏನಾರು ಸೇರ್ಕೊಂಡಿದ್ವಪ್ಪ ಅಂದರೆ ಮೈನಸ್ ಆಗ್ತಿತ್ತು. ಆದರೆ ಈ ಒಂದು ಜೋಡಿಸಿದ ಘನಾಕೃತಿಗಳು ಸಿಲಿಂಡರ್ನಿಂದ ಹೊರಗೆ ಚಾಚಿರೋ ಕಾರಣ ಸಿಲಿಂಡರ್ನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಪ್ಲಸ್ ಶಂಕುವಿನ ಘನಫಲ ಆ ಒಂದು ಆಟಿಕೆಯ ಘನಫಲ ಆಗಿರುತ್ತೆ. ಸಿಲಿಂಡರ್ನ ಘನಫಲ ದೇರ್ಫೋರ್ ಘನಫಲ ವಿ ಸಿಲಿಂಡರ್ನ ಘನಫಲ ಪೈ ಆರ್ ಸ್ಕ್ವೇರ್ ಹೆಚ್ ಪ್ಲಸ್ ಅರ್ಧಗೋಳದ ಘನಫಲ 2/3 ಪೈ ಆರ್ ಕ್ಯೂಬ್ ಪ್ಲಸ್ ಶಂಕುವಿನ ಘನಫಲ 1/3 ಪೈ ಆರ್ ಸ್ಕ್ವೇರ್ ಹೆಚ್ ಆಗುತ್ತೆ. ಇಲ್ಲಿ ಮೂರು ಪದಗಳಲ್ಲಿ ಒಂದು ಸಾಮಾನ್ಯವಾಗಿರೋ ಅಂಶ ಯಾವುದಪ್ಪ ಅಂದರೆ ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್. ನಾವು ಸಾಮಾನ್ಯವಾಗಿ ತೆಗೆದುಕೊಂಡಾಗ ಮೊದಲಿಗೆ ಹೆಚ್ಚು ಉಳಿಯುತ್ತೆ ಪ್ಲಸ್ 2ಗೆ ಪೈ ಆರ್ ಸ್ಕ್ವೇರ್ ಹೊರಗೆ ಹೋದಾದ್ಮೇಲೆ 2/3 ಆರ್ ಉಳಿಯುತ್ತೆ ಪ್ಲಸ್ 1/3 ಹೆಚ್ಚು ಉಳಿಯುತ್ತೆ. ಇಲ್ಲಿ ಅಗೇನ್ ಪೈನ ಬೆಲೆ 22/7 ತೆಗೆದುಕೊಳ್ತೀನಿ. ಆರ್ ಸ್ಕ್ವಯರ್ನ ಬೆಲೆ 5 ಸ್ಕ್ವಯರ್, ಯಾಕಂದರೆ ತ್ರಿಜ್ಯದ ಅಳತೆ 5 ಸೆಂಟಿಮೀಟರ್. ಹೆಚ್ ಅಂದರೆ ಸಿಲಿಂಡರ್ನ ಎತ್ತರ 20 ಸೆಂಟಿಮೀಟರ್ ಪ್ಲಸ್ 2/3 ಆರ್ ಅಂದರೆ ತ್ರಿಜ್ಯದ ಬೆಲೆ 5 ಪ್ಲಸ್ 1/3 ಹೆಚ್. ಇಲ್ಲೂ ಒಂದು ಹೆಚ್ಚು ಬರುತ್ತೆ. ಇಲ್ಲಿ ನೋಡ್ರಿ, ಈ ಒಂದು ಆಕೃತಿಲಿ 2 ಎತ್ತರ ಸಿಗುತ್ತೆ. ಒಂದು ಶಂಕುವಿನ ಎತ್ತರ, ಒಂದು ಸಿಲಿಂಡರ್ನ ಎತ್ತರ. ಸಿಲಿಂಡರ್ನ ಎತ್ತರ 20 ಸೆಂಟಿಮೀಟರ್ ಆದರೆ ಶಂಕುವಿನ ಎತ್ತರ 12 ಸೆಂಟಿಮೀಟರ್ ಆಗುತ್ತೆ. ಇದನ್ನು ಓರೆ ಎತ್ತರ ಬಳಸ್ಕೊಂಡು ನಾನು ಕಂಡು ಹಿಡ್ಕೊಂಡಿದ್ದೇನೆ. ನೆಕ್ಸ್ಟ್ ಈ ಒಂದು ಘನಫಲ ವಿ 22/7 5 5 25 ಪ್ಲಸ್ 20 ಅಂದರೆ 2 5 10 10/3 ಪ್ಲಸ್ 12 1 12 12/3 ಆಗುತ್ತೆ. ಅಗೇನ್ ವಿ 22/7 ಇಂಟು 25. ಇಲ್ಲಿ ಇಂಟು ದಿ ಬ್ರಾಕೆಟ್ 20 ಹಾಗೆ ಇರಲಿ. ಇಲ್ಲಿ ಛೇದಗಳು ಸಮವಾಗಿರೋದ್ರಿಂದ 3ಅನ್ನು ಸಾಮಾನ್ಯವಾಗಿ ತೆಗೆದುಕೊಂಡಾಗ ಅಂಶದಲ್ಲಿ 10 ಪ್ಲಸ್ 12/3 ಆಗುತ್ತೆ. ಮುಂದುವರೆದು ವಿ 22/7 ಇಂಟು 25 ಇಂಟು ದಿ ಬ್ರಾಕೆಟ್ 20 ಪ್ಲಸ್ 10 ಪ್ಲಸ್ 12 22/3 ಆಗುತ್ತೆ. ಇಲ್ಲಿ ಮತ್ತೆ ನಾನು 22ನ್ನು 25ರೊಂದಿಗೆ ಗುಣಿಸ್ಕೊಂಡಾಗ 550/7 ಇಂಟು ದಿ ಬ್ರಾಕೆಟ್ ಇಲ್ಲಿ ಲಸ 3 ಆಗುತ್ತೆ. ಈ 20ನ್ನು 3ರೊಂದಿಗೆ ಗುಣಿಸ್ಕೊಂಡಾಗ 20 × 3 ಪ್ಲಸ್ ಓರೆ ಗುಣಾಕಾರ ಮಾಡಿದಾಗ 22 1 22. ಇಲ್ಲಿ 23 60 ಪ್ಲಸ್ 22 1 22. ದೇರ್ಫೋರ್ ವಿ 550/7 ಇಂಟು 60 ಪ್ಲಸ್ 22/3. ಈ 60 ಪ್ಲಸ್ 22ನ್ನು ಕೂಡಿಸ್ಕೊಂಡಾಗ ನನಗೆ 82/3 ಉಳಿಯುತ್ತೆ. ಇಲ್ಲಿ 60 ಪ್ಲಸ್ 22 80/3 ಆಗುತ್ತೆ. ಹಾಗಾಗಿ ವಿ 550 ಪ್ಲಸ್ 82/3. ಇಲ್ಲಿ 7 ಮತ್ತು 3. ಇಲ್ಲಿ ನಾನು ಮೊದಲಿಗೆ 550ನ್ನು 7 ಹಾಗೆ ಬರ್ಕೊಳ್ತೀನಿ. 82ನ್ನು 3ರೊಂದಿಗೆ ಭಾಗಿಸಿಕೊಂಡಾಗ 27.33 ಬರುತ್ತೆ. 82ನ್ನು 3ರಿಂದ ಭಾಗಿಸಿದಾಗ 27.33 ಬರುತ್ತೆ. ಹೇಗೇನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಅಂಶನ ಗುಣಿಸ್ಕೊಳ್ತೀನಿ, ಛೇದವನ್ನು ಗುಣಿಸ್ಕೊಳ್ತೀನಿ. 550 ಇಂಟು 27.33 7 ಆಗುತ್ತೆ. ಇಲ್ಲಿ 550ನ್ನು 27.33ರೊಂದಿಗೆ ಗುಣಿಸ್ಕೊಂಡಾಗ ವಿ 15,015/7 ಆಗುತ್ತೆ. ಈ 15,015ನ್ನು
7ರೊಂದಿಗೆ ಭಾಗಿಸಿಕೊಂಡಾಗ 2145 ಆಗುತ್ತೆ. ಇದು ಆ ಒಂದು ಜೋಡಿಸಿದ ಘನಾಕೃತಿ ಅಂದರೆ ಆ ಒಂದು ಆಟಿಕೆಯ ಘನಫಲ 2145 ಆಗುತ್ತೆ. ಅದೇ ರೀತಿ ಈ ಒಂದು ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತಪ್ಪ ಅಂದರೆ 990 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದಿಷ್ಟು ಈ ಒಂದು ಮೇಲ್ಮೈ ವಿಸ್ತೀರ್ಣಗಳು ಘನಫಲ ಪಾಠದಿಂದ 5 ಅಂಕಗಳಿಗೆ ಕೇಳಲಾಗುವಂಥ ಬಹುಮುಖ್ಯ ಪ್ರಶ್ನೆಯಾಗಿದ್ದು, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ 5 ಅಂಕಗಳ ಲೆಕ್ಕಗಳನ್ನು ನಾನು ಬಿಡಿಸ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.